ಹಿಂದಿನ ಸಂಚಿಕೆಯ ಮುಂದುವರಿದ ಭಾಗ ಇಲ್ಲಿಂದ ಮುಂದುವರಿಯುತ್ತಿದೆ. ಫ್ರೀಯೇ ಮೊನ್ನೆ ತಾನೇ ದಿನಸಿ ತಂದಿದ್ದೀವಿ, ಇವಾಗ ನೋಡಿದ್ರೆ ಎಲ್ಲ ಖಾಲಿಯಾಗಿದೆ, ಎಲ್ಲ ಏನಾಯ್ತು? ಅವರು ಹೇಳಿದ್ದು ಕೇಳಿ ಮತ್ತೆ ಶಾಕ್ ಆಯ್ತು. ಸುಮ್ಮನೆ ತಲೆ ಮೇಲೆ ಕೈ ಹೊತ್ತು ಕುಳಿತೆ. ಚಂದು ನನ್ನ ಪಕ್ಕ ಬಂದು ಕುಳಿತು ಕೇಳಿದ್ರು, ಏನಮ್ಮ ಇದೆಲ್ಲ ಅಂತ. ಆಗ ಅನಿವಾರ್ಯ ಇಲ್ಲದೆ ಎಲ್ಲ ಸತ್ಯ ಹೇಳಿದೆ. ಆಗ ಅವರು, ಈ ಮನೆಯಲ್ಲಿ ದೆವ್ವ ಇರ್ಬೇಕು, ಬೇಗ ಮನೆ ಖಾಲಿ ಮಾಡೋಣ ಅಂತ ಮನೆ ಓನರ್ ಜೊತೆ ಜಗಳ ಮಾಡಲು ಫೋನ್ ತೆಗೆದರು. ನಾನು ಅವರನ್ನು ತಡೆದೆ. ಚಂದು, ಏನ್ ಮಾಡ್ತಾ ಇದ್ದೀರಾ, ದೆವ್ವ ಭೂತ ಅಂತ ಅಂದುಕೊಂಡು. ನೀವ್ ಹೇಳೋ ತರ ದೆವ್ವ ಇದ್ದಿದ್ರೆ ನಮಗೆ ತೊಂದರೆ ಕೊಡಬೇಕಾಗಿತ್ತು ತಾನೇ, ಅದು ಬಿಟ್ಟು ಮನೆ ರೇಷನ್ ಖಾಲಿ ಮಾಡಿದೆ ಅಂದ್ರೆ ಯೋಚನೆ ಮಾಡಿ, ಇದು ದೆವ್ವದ ಕೆಲಸ ಅಲ್ಲ, ಬೇರೆ ಏನೋ ಇದೆ ಅಂತ ಹೇಳಿದೆ. ಅದಕ್ಕೆ ಅಂದ್ರೆ ನಿನ್ನ ಮಾತಿನ ಅರ್ಥ ಏನು ಎಂದು ನನ್ನನ್ನೇ ಪ್ರಶ್ನಿಸಿದರು. ಚಂದು, ದೆವ್ವ ಇದ್ದಿದ್ರೆ ಅದು ಸೈಲೆಂಟ್ ಆಗಿ ಇರೋದ, ಅದರ ಜಾಗ ನಾವ್ ಆಕ್ರಮಿಸಿದೀವಿ ಅಂತ. ಆದ್ರೂ ನಮಗೆ ತೊಂದರೆ ಕೊಟ್ಟಿರೋದು ಇಲ್ಲಿ ನೋಡಿದರೆ, ಅದರಲ್ಲೂ ದಿನಸಿ ವಸ್ತುಗಳ ಜೊತೆ ಸೋಪು, ಪೇಸ್ಟ್ ಜೊತೆಗೆ ನಿಮ್ಮ ಶೇವಿಂಗ್ ಕ್ರೀಮ್ ಕೂಡ ಕಾಣೆಯಾಗಿದೆ. ಇದು ನಮಗೆ ಗೊತ್ತಿಲ್ಲದೆ ಹಾಗೆ ಯಾರೋ ಮಾಡಿರೋ ಕೆಲಸ. ನೀವು ಈ ಮನೆಯಲ್ಲಿ ಒಂದು ವಿಚಾರ ಗಮನಿಸಿಲ್ಲ. ಏನು ಎಂದರು. ಅದೇನೆಂದರೆ, ಈ ಅಡುಗೆ ಮನೆ ಬಾಗಿಲು ಕ್ಲೋಸ್ ಮಾಡಿ ಒಳಗೆ ಏನೇ ಶಬ್ದ ಮಾಡಿದರೂ ಅದು ಹೊರಗಡೆ ಕೇಳಲ್ಲ. ಅದು ಹೇಗೆ ಹೇಳ್ತೀಯಾ? ನಿನ್ನೆ ನಾನು ಸ್ಟವ್ ಮೇಲೆ ಹಾಲಿನ ಪಾತ್ರೆ ಇಟ್ಟಿದ್ದೆ, ಬೆಕ್ಕು ಒಳಗೆ ಹೋಗಿದೆ, ಜೊತೆಗೆ ಗಾಳಿಗೆ ಡೋರ್ ಕ್ಲೋಸ್ ಆಗಿತ್ತು. ಕಾಫಿ ಕುಡಿಯೋಣ ಅಂತ ಹೋದಾಗ ಡೋರ್ ಓಪನ್ ಮಾಡಿ ನೋಡಿದಾಗ ಬೆಕ್ಕು ಹೊರಗೆ ಓಡಿ ಹೋಯಿತು. ಒಳಗೆ ಹೋಗಿ ನೋಡಿದಾಗ ಗೊತ್ತಾಯ್ತು, ಹಾಲಿನ ಪಾತ್ರೆ ಕೆಳಗೆ ಬೀಳಿಸಿ ಹಾಲು ಕುಡಿದಿದೆ. ಆದರೆ ಪಾತ್ರೆ ಬಿದ್ದ ಸುದ್ದಿ ಕೇಳಿಸಲೇ ಇಲ್ಲ. ಇದನ್ನು ತಿಳಿದವರೇ ಯಾರೋ ಕಿತಾಪತಿ ಮಾಡಿರೋ ಆಗಿದೆ. ಇವಾಗ ಏನ್ ಮಾಡೋದು ಅಂತ ಚಂದು ಕೇಳಿದಾಗ ನಾನು ಅವರ ಜೊತೆ ಯೋಚಿಸುತ್ತಾ ಕುಳಿತೆ. ಸಮಸ್ಯೆ ಇರುವುದರಿಂದ ಚಂದು ಆಫೀಸ್ಗೆ ಫೋನ್ ಮಾಡಿ ರಜೆ ಹಾಕಿದರು. ನಾನು ಅವರೊಟ್ಟಿಗೆ ಕುಳಿತು ಯೋಚಿಸುತ್ತಾ ಫೋನ್ ನೋಡುವಾಗ ಒಂದು ಹಿಡನ್ ಕ್ಯಾಮೆರಾಗಳ ಬಗ್ಗೆ ಅಲೆಡ್ ಬಂತು. ಅದನ್ನ ಚಂದುಗೆ ತೋರಿಸಿ ಪ್ಲಾನ್ ಹೇಳಿದೆ. ಅದಕ್ಕೆ ಚಂದು ಒಪ್ಪಿ ನನ್ನ ಬೆಂಬಲಕ್ಕೆ ನಿಂತರು. ತಿಂಡಿ ಮಾಡಲು ದಿನಸಿ ಇಲ್ಲದೆ ಇರುವುದರಿಂದ ಮೊದಲು ಮನೆ ಕ್ಲೀನ್ ಮಾಡಿ ಸ್ನಾನ ಮುಗಿಸಿ ಪೂಜೆ ಮುಗಿಸಿ ಪ್ಲಾನ್ ಎಕ್ಸಿಕ್ಯೂಟಿವ್ ಮಾಡೋಕೆ ಹೊರಟೆವು. ಪ್ಲಾನ್ ಪ್ರಕಾರ ಮೊದಲು ಒಂದು ಶಾಪ್ಗೆ ಹೋಗಿ ಅಲ್ಲಿ ನಮಗೆ ಬೇಕಾದಂತಹ ಹಿಡನ್ ಕ್ಯಾಮೆರಾಗಳನ್ನು ತೆಗೆದುಕೊಂಡೆವು. ನಂತರ ಮತ್ತೆ ತಿಂಗಳಿಗೆ ಬೇಕಾದ ದಿನಸಿ ತೆಗೆದುಕೊಂಡೆವು. ಆ ಅಂಗಡಿಯ ಹುಡುಗನ ಜೊತೆ ಎಂದು ಆ ಮಾಲೀಕ ಸಹ ನಮ್ಮನ್ನು ವಿಚಿತ್ರವಾಗಿ ನೋಡಿದರು. ನಾನು ಚಂದುಗೆ ಎಲ್ಲ ಹೇಳಿದ್ದರಿಂದ ಚಂದು ನನ್ನ ಕಡೆ ನೋಡಿ ಕಣ್ಣಲ್ಲೇ ಧೈರ್ಯ ತುಂಬಿ ದಿನಸಿ ತೆಗೆದುಕೊಂಡರು. ನಂತರ ಅಲ್ಲೇ ಹೋಟೆಲ್ನಲ್ಲಿ ಊಟ ಮುಗಿಸಿ ಮನೆಗೆ ಹೊರಟೆವು. ದಿನಸಿ ಸಾಮಾನುಗಳನ್ನು ಜೋಡಿಸುವಾಗ ಕ್ಯಾಮೆರಾಗಳನ್ನು ಅಲಂಕಾರಿಕ ವಸ್ತುಗಳ ನಡುವೆ ಇಟ್ಟು ಅಡುಗೆ ಮನೆ ಕೆಲಸ ಮುಗಿಸಿದೆವು. ಕ್ಯಾಮೆರಾಗಳ ಕನೆಕ್ಷನ್ ಅನ್ನು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿದರು. ಕೆಲವೊಂದು ಕ್ಯಾಮೆರಾಗಳನ್ನು ಮುಂದಿನ ಬಾಗಿಲು ಮತ್ತು ಹಿಂದಿನ ಬಾಗಿಲಿಗೆ ಅಳವಡಿಸಿದರು. ಹಿಂದಿನ ಬಾಗಿಲಿಗೆ ಕ್ಯಾಮೆರಾ ಅಳವಡಿಸುವಾಗ ಅಡುಗೆ ಮನೆ ಕಡೆ ಯಾರೋ ಹೋದಂತೆ ಅನುಭವ ಆಯಿತು. ಹೋಗಿ ನೋಡಿದಾಗ ಯಾರೂ ಇರಲಿಲ್ಲ. ಕ್ಯಾಮೆರಾ ಇಟ್ಟಿದ್ದರಿಂದ ಜಾಸ್ತಿ ತಲೆ ಕೆಡಿಸಿಕೊಳ್ಳದೆ ಟೆಡ್ಡಿ ಕಣ್ಣುಗಳ ನಡುವೆ ಕ್ಯಾಮೆರಾ ಇಟ್ಟು ಮನೆಯನ್ನು ಅಲಂಕಾರ ಮಾಡುವ ರೀತಿ ಕ್ಯಾಮೆರಾ ಫಿಕ್ಸ್ ಮಾಡಿದರು. ಹೊರಗಡೆ ಹೋಗಿದ್ದ ಸಂದರ್ಭದಲ್ಲಿ ಇವರ ಹಳೆ ಆಫೀಸ್ ಬಾಸ್, ಇವರ ಬಾಸ್ ಎನ್ನುವುದಕ್ಕಿಂತ ಇವರಿಗೆ ಸ್ನೇಹಿತರಂತೆ ಇದ್ದರು. ಇವರ ಬಗ್ಗೆ ವಿಚಾರಿಸಲು ಆಫೀಸ್ಗೆ ಕಾಲ್ ಮಾಡಿದಾಗ ಇವರು ರಜೆಯಲ್ಲಿ ಇರುವುದನ್ನು ತಿಳಿದು ಮೊಬೈಲ್ಗೆ ಕಾಲ್ ಮಾಡಿ ಆರೋಗ್ಯ ವಿಚಾರಿಸಿದರು. ಚಂದು ಎಲ್ಲ ವಿವರಿಸಿದರು. ಅವರು ಅದೇ ಊರಿನಲ್ಲಿ ಇರುವ ಅವರ ಸ್ನೇಹಿತರಿಗೆ ತಿಳಿಸಿ ನಮ್ಮ ಸಹಾಯಕ್ಕೆ ಕಳುಹಿಸಿದರು. ಬಂದವರನ್ನು ಮುಂಬಾಗಿಲಿಗೆ ಇಬ್ಬರು, ಹಿಂದಿನ ಬಾಗಿಲಿಗೆ ಇಬ್ಬರನ್ನು ಯಾರಿಗೂ ಕಾಣದಂತೆ ನಿಲ್ಲಲು ತಿಳಿಸಿ ಸೂಚನೆ ಕೊಡುವುದಾಗಿ ತಿಳಿಸಿದರು. ರಾತ್ರಿ ಊಟ ಮುಗಿಸಿ ನಾವು ನಮ್ಮ ರೂಮ್ನಲ್ಲಿ ಲ್ಯಾಪ್ಟಾಪ್ ಮುಂದೆ ಕುಳಿತು ಕ್ಯಾಮೆರಾ ಫಿಕ್ಸ್ ಮಾಡಿರುವ ಕಡೆ ಗಮನ ಕೊಟ್ಟು ವೀಕ್ಷಿಸಿದೆವು. ಸಮಯ 12 ಗಂಟೆ ಸರಿಯಾಗಿ ಅಡುಗೆ ಮನೆ ಲೈಟ್ ಆನ್ ಆಗಿ ಡೋರ್ ಕ್ಲೋಸ್ ಆಯಿತು. ಅಲ್ಲಿರುವ ವ್ಯಕ್ತಿ ಮುಖಕ್ಕೆ ಅಡ್ಡವಾಗಿ ಬಟ್ಟೆ ಕಟ್ಟಿದ್ದರಿಂದ ಕಣ್ಣುಗಳು ಬಿಟ್ಟು ಬೇರೆ ಏನು ಕಾಣಲಿಲ್ಲ. ಚಂದು ಮನೆಯ ಹೊರಗೆ ಇರುವವರಿಗೆ ಕಾನ್ಫರೆನ್ಸ್ ಕಾಲ್ ಮಾಡಿ ಬ್ಲೂಟೂತ್ ಡಿವೈಸ್ ಮೂಲಕ ಮಾತಾಡ್ತಾ ನನಗೆ ಮುಂದಿನ ಬಾಗಿಲನ್ನು, ಅವರು ಹಿಂದಿನ ಬಾಗಿಲನ್ನು ತೆರೆದರು. 4 ಜನ ಸದ್ದಿಲ್ಲದೆ ಬಂದರು. ಹಿಂದಿನ ಬಾಗಿಲಿನಲ್ಲಿ ಇದ್ದರವರು ಹೊರಗಡೆ ನಿಂತರೆ ಮತ್ತಿಬ್ಬರು ಅಡುಗೆ ಮನೆ ಬಾಗಿಲಿನಲ್ಲಿ ನಿಂತರು.
ಅಡುಗೆ ಮನೆ ಡೋರ್ ಒಳಗಿನಿಂದ ಕ್ಲೋಸ್ ಆಗಿದ್ದರಿಂದ ಒಳಗೆ ಹೋಗಲು ಆಗಲಿಲ್ಲ. ಸತತ 30 ನಿಮಿಷಗಳ ನಂತರ ಲೈಟ್ ಆಫ್ ಆಗಿ ಡೋರ್ ಓಪನ್ ಆಯಿತು. ಆ ವ್ಯಕ್ತಿ ಯಾವುದೇ ಭಯ ಇಲ್ಲದೆ ಹೊರಗಡೆ ಹೊರಟರು. ಹಿತ್ತಲಿನ ಬಾಗಿಲನ್ನು ಅವರು ತಲುಪಲು ಅಲ್ಲೇ ಇದ್ದವರು ಅವರಿಗೆ ಅಡ್ಡ ಬಂದರು. ಹಿಂದೆ ತಿರುಗಿ ಓಡಲು ನೋಡಿದವರಿಗೆ ನಾವು ಹಿಂದೆ ನಿಂತಿರುವುದು ಕಾಣಿಸಿತು. ಆ ವ್ಯಕ್ತಿಗೆ ಬೆವರು ಶುರುವಾಯಿತು. ಬಂದ 4 ಜನ ಆ ವ್ಯಕ್ತಿಯನ್ನು ಹಿಡಿದರು. ಆ ವ್ಯಕ್ತಿಯ ಮುಖಕ್ಕೆ ಕಟ್ಟಿದ ಬಟ್ಟೆ ತೆಗೆದಾಗಲೇ ಗೊತ್ತಾಗಿದ್ದು ಅದು ಆ ಮನೆಯ ಓನರ್ ಅಂತ. ಯಾಕೆ ಈ ತರ ಕೆಲಸ ಮಾಡ್ತಾ ಇದ್ದೀರಾ ಅಂತ ಚಂದು ವಿಚಾರಿಸಿದಾಗ ಆ ಓನರ್ ನಿಜಾಂಶವನ್ನು ಬಾಯಿಬಿಟ್ಟ. ಈ ಮನೆಯು ಸಿಟಿಯ ಮಧ್ಯಭಾಗದಲ್ಲಿತ್ತು. ಇಲ್ಲಿ ಬಾರ್ ಪಬ್ನಂತಹ ರೆಸ್ಟೋರೆಂಟ್ ತೆಗೆದರೆ ಅನುಕೂಲ ಅಂತ. ಆದರೆ ಈ ಮನೆಯ ಓನರ್ ಇದನ್ನು ಮಾರಲು ಒಪ್ಪಿರಲಿಲ್ಲ. ಅದೇ ಸಮಯದಲ್ಲಿ ಕಂಪನಿಯ ಬಾಸ್ ಮಿನಿಸ್ಟರ್ ಮೂಲಕ ಈ ಮನೆ ಕೊಡಿಸಿದರು. ಆದರೆ ಆಗ ರೌಡಿಗಳ ಉಪಟಳ ಹೆಚ್ಚಾಗತೊಡಗಿತು. ಜೊತೆಗೆ ಅವರ ಮಗನನ್ನು ಕಿಡ್ನಾಪ್ ಮಾಡಿ ಮನೆ ಖಾಲಿ ಮಾಡಿಸಲು ಹೆದರಿಸಲು ಶುರು ಮಾಡಿದರು. ಪೊಲೀಸರಿಗೆ ಯಾವುದೇ ವಿಚಾರ ಹೇಳುವಂತಿಲ್ಲ ಅಂತ ಹೇಳಿದಾಗ ನೇರವಾಗಿ ಮನೆ ಖಾಲಿ ಮಾಡಿಸಲು ಸಾಧ್ಯವಿಲ್ಲ ಎಂದು ದೆವ್ವದ ತರ ಹೆದರಿಸಲು ಈ ಪ್ಲಾನ್ ಮಾಡಿದೆ ಎಂದು ಅವರು ತನ್ನ ಅಳಲನ್ನು ತೋಡಿಕೊಂಡರು. ಈ ಘಟನೆ